ಒಂದು 10 to 15 ಮೆಂಬರ್ಸ್ ಹೇಳಿದರು ಇದು ಮೂವಿ 2 times ಇಲ್ಲ 3 times ನೋಡ್ಬೇಕಂತ. ಹಂಗೇನಿಲ್ಲ, ಕ್ಲಿಯರಾಗಿ ಅರ್ಥ ಮಾಡ್ಕೊಂಡು ನೋಡಿದ್ರೆ ಮೂವಿ ಅರ್ಥ ಆಗುತ್ತೆ. ಸೊ ಪಾರ್ಟ್ 2 ವೇಟಿಂಗ್ ಅಷ್ಟೇ. ಥ್ಯಾಂಕ್ ಯು. ಮೂವಿ ಮಾತ್ರ ಸೂಪರ್ ಆಗಿದೆ. ಆಡಿಯನ್ಸ್ನ ಸ್ವಲ್ಪ ಪ್ರಮೋಟ್ ಮಾಡಬೇಕು. ಅದೇ ಸರ್, ನಿಮ್ಮ ಥರನೇ ಎಲ್ಲ ಇಂಟ್ರೆಸ್ಟ್ ಬಂದು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಜನ ಎಲ್ಲ ಪ್ರೆಸೆಂಟ್ ಆಡಿಯನ್ಸ್ ಹೆಂಗಿದ್ದಾರೆ ಅಂದರೆ ಯೂಟ್ಯೂಬಲ್ಲಿ ಬರುತ್ತೆ, ನೆಟ್ಫ್ಲಿಕ್ಸಲ್ಲಿ ಬರುತ್ತೆ, ಥಿಯೇಟ್ರಿಗೆ ಹೋಗಿ ನೋಡೋಣ ಬಿಡು, ತುಂಬ ಲೇಜಿ ಆಗಿಬಿಟ್ಟಿದ್ದಾರೆ ಆಡಿಯನ್ಸು. ತಮಿಳು ತೆಲುಗಲ್ಲೆಲ್ಲ ಹೆಂಗೆ ಮಾಡ್ತಾರೆ, ತುಂಬ ಎಂಕರೇಜ್ ತಗೊತಾರೆ. ನಿಜವಾಗ್ಲೂ ಕನ್ನಡಿಗರು ದಯವಿಟ್ಟು ಯಾಕೆ ಸುಮ್ಮನೆ ಕೂತಿದ್ರೆ ಅರ್ಥ ಆಗ್ತಾಯಿಲ್ಲ. ನಿಜವಾಗ್ಲೂ ಈ ಥರದ ಮೂವಿಗಳನ್ನು ಎಲ್ಲರ ಮನಸ್ಸಿನಿಂದ ಬರಬೇಕು, ನಿಜವಾಗ್ಲೂ ಬೆಳೆಸಬೇಕು. ನಿಜವಾಗ್ಲೂ ಹೊಸೊಬ್ಬರನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರೂ ಚೆನ್ನಾಗಿ ಮಾಡಿದ್ರೆ ಆಲ್ ದ ಬೆಸ್ಟ್. ಮೂವಿ ಸಖತ್ತಾಗಿತ್ತು, ಎಲ್ಲರ ಆ್ಯಕ್ಟಿಂಗ್ ಸೂಪರ್ ಆಗಿತ್ತು. ಸೂಪರ್ ಮಾಡಿದ್ದಾನೆ. ಆಮೇಲೆ ಬಟ್ ವಿಲನ್ ಲೇಡಿ ಕ್ಯಾರೆಕ್ಟರ್ ಇದೆಯಲ್ಲ, ಅವರ ಕಿಂಡ್ರಿ ಅನ್ನೋದು ಲೇಡಿ ಕ್ಯಾರೆಕ್ಟರ್ ಸೂಪರ್, ವೆರಿ ಸೂಪರ್ ಆಗಿದೆ. ಎಲ್ಲ ಆ್ಯಕ್ಟಿಂಗ್ ಸೂಪರ್ ಆಗಿದೆ ಸರ್, ತುಂಬ ಚೆನ್ನಾಗಿದೆ. ಆದರೆ ಮತ್ತೆ ಇನ್ನೊಂದು ಸಾರಿ ನೋಡಬೇಕು ನಾವು. ಫಸ್ಟ್ ಟೈಮ್ ಏನು ಅಷ್ಟು ಗೊತ್ತಾಗಲ್ಲ, ಸೆಕೆಂಡ್ ಟೈಮ್ ನೋಡಿದ್ರೆ ಫುಲ್ ಫಿಲ್ಮ್ ಗೊತ್ತಾಗುತ್ತೆ. ತುಂಬ ಸೂಪರ್ ಆಗಿದೆ ಸರ್. ಲೈಕ್ ಉಪೇಂದ್ರ ಮೂವಿ ಮೊನ್ನೆ ಇವೈ ಅಂತ ಮೂವಿ ರಿಲೀಸ್ ಆಯ್ತಲ್ಲ, ನಾನು ಮಗನಿಗೆ ಹೇಳ್ತಿದ್ದೆ ಉಪೇಂದ್ರ ಫಿಲಮ್ ಥರನೇ ಇದೆ ಕಣಪ್ಪ ಅಂತ. ತುಂಬ ಚೆನ್ನಾಗಿ ಮಾಡಿದ್ದೀರಾ, ಎಲ್ಲರೂ ತುಂಬ ಸೂಪರಾಗಿ ಮಾಡಿದ್ದೀರಾ. ಅವ್ರು ತಮಿಳ್ ಆ್ಯಕ್ಟ್ರ್, ಅವರೇ ತಮಿಳ್ ಲ್ಯಾಂಗ್ವೇಜ್ ಸೂಪರ್ ಮಾಡ್ತಿದ್ದಾರೆ. ಲೈಕ್ ಚೆನ್ನಾಗಿತ್ತು. ಲೈಕ್ ಆ್ಯಕ್ಚುಲಿ ಇನ್ನು ಆ ಟೈಮು ಎಷ್ಟು ಇಂಪಾರ್ಟೆಂಟ್ ಅಂತ ತೋರಿಸಿದ್ರು. ಸೊ ಐ ಲೈಕ್ ಇಟ್. ಇಲ್ಲ ಲೈಕ್ ಇದೊಂಥರ ಕೈಂಡ್ ಆಫ್ ಡಿಫ್ರೆಂಟು. ಸೊ ಲ್ಯಾಂಗ್ವೇಜಸ್ ಎಲ್ಲ ಇಂಗ್ಲೀಷ್ ಕೋರ್ಡಿನೇಟ್ ಲೈಕ್ ಫಕಿಂಗ್ ಲ್ಯಾಂಗ್ವೇಜ್ ಲೈಕ್ ಅದೆಲ್ಲ ಹೇಳಿದ್ರಲ್ಲ, ಐ ವಾಸ್ ಲೈಕ್ ಓಕೆ ಇಟ್ಸ್ ಸಮಥಿಂಗ್ ಲೈಕ್ ಡಿಫ್ರೆಂಟ್. ಐ ಫೆಲ್ಟ್ ಲೈಕ್ ಥ್ಯಾಂಕ್ ಯು. ಮೂವಿ ಮಾತ್ರ ಸೂಪರ್ ಆಗಿದೆ. ಆ್ಯಕ್ಚುಲಿ ಹಾಲಿವುಡ್ ರೇಂಜಿಗಿದೆ, ಕನ್ನಡ ಮೂವಿ ಹಾಲಿವುಡ್ ರೇಂಜಿಗಿದೆ ನಿಜವಾಗ್ಲೂ. ಮತ್ತು ಇವರು ಬೆಂಜಮಿನ್ ಆ್ಯಕ್ಟಿಂಗ್ ಸೂಪರ್ ಆಗಿದೆ, ಅಲ್ಟಿಮೇಟ್ ಆ್ಯಕ್ಟಿಂಗು. ಎಲ್ಲರೂ ಅಷ್ಟೇ ಸೂಪರಾಗಿ ಮಾಡಿದ್ದಾರೆ ಸರ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಹೇಗೆ ಅನ್ನಿಸ್ತು? ಮೂವಿ ಇಸ್ ಗುಡ್ ಆ್ಯಕ್ಚುಲಿ. ಹೆಂಗೆ ಎಲ್ಲ ಐ ಮೀನ್ ಫಸ್ಟ್ ಟೈಮ್ ಎವ್ರಿಬಡಿ ಆರ್ ಡೂಯಿಂಗ್ ದಿಸ್ ಮೂವಿ ಫಾರ್ ದ ಫಸ್ಟ್ ಟೈಮ್, ಆಲ್ ಆಫ್ ದೆಮ್. ಐ ವಿಶ್ ದೆಮ್ ವೆರಿ ಗುಡ್ ಲಕ್. ಮೂವಿ ಚೆನ್ನಾಗಿದೆ ಆ್ಯಂಡ್ ಐ ಲೈಕ್ ದ ಮ್ಯೂಸಿಕ್ ವೆರಿ ಮಚ್. ಮ್ಯೂಸಿಕ್ ಆ್ಯಂಡ್ ಸಿನಿಮಾಟೋಗ್ರಫಿ ಇಸ್ ಟು ಗುಡ್. ಚೆನ್ನಾಗಿದೆ ಅಂದರೆ ಸೆಕೆಂಡ್ ಹಾಫಲ್ಲಿ ಚೆನ್ನಾಗಿದೆ, ಸ್ವಲ್ಪ ಇಂಟ್ರೆಸ್ಟಾಗಿ ನೋಡ್ಬೋದು, ಚೆನ್ನಾಗಿದೆ. ಅಂದರೆ ಒಂದು ಸತಿ ನೋಡಿದ್ರೆ ಅರ್ಥ ಆಗೋಲ್ಲ, ಒಂದು 2 ಸತಿ ನೋಡಿದ್ರೆ ಕ್ಲೀನಾಗಿ ಅರ್ಥ ಆಗುತ್ತೆ. ಎಲ್ಲ ಟೈಮ್ ಇಂಪಾರ್ಟೆಂಟ್ ಅನ್ನೋದು ನೀವು ತೋರಿಸ್ಕೊಟ್ಟಿದ್ದೀರಿ, ಅದನ್ನು ಎಲ್ಲರೂ ಫಾಲೋ ಮಾಡಿ. ಫಿಲಮ್ ತುಂಬ ಚೆನ್ನಾಗಿತ್ತು, ಇನ್ನೋವೇಟಿವ್ ಐಡಿಯಾಸ್ ಯೂಸ್ ಮಾಡಿದ್ದೀರಾ, ಮತ್ತು ಸ್ಟನ್ನಿಂಗ್ ಎಫೆಕ್ಟ್ಸು, ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ. ಎಲ್ಲದಕ್ಕಿಂತ ನೇಚರ್ ಮತ್ತು ಆ್ಯಕ್ಟಿಂಗ್ ಎಲ್ಲರದೂ ಫಸ್ಟ್ ಟೈಮ್ ಆದ್ರೂ ವೆರಿ ನೈಸ್ ಆ್ಯಕ್ಟಿಂಗ್ ತೋರಿಸಿದ್ದೀರಾ. ಆ್ಯಂಡ್ ಆಲ್ ದ ಬೆಸ್ಟ್. ಆ್ಯಂಡ್ ಬೇಗ ಹೌಸ್ಫುಲ್ ಆಗಲಿ. ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ಇದ್ದಿದ್ರೆ ಜೀವನದಲ್ಲಿ ವಿ ಕುಡ್ ಹ್ಯಾವ್ ಟ್ರಾವೆಲ್ಡ್ ಬ್ಯಾಕ್ ಸೂನರ್ ಅನ್ನೋದು ನಾನು ಒಂದ್ಸಲ ಐ ಜಸ್ಟ್ ಟ್ರಾವೆಲ್ಡ್ ಬ್ಯಾಕ್ ಟು ಮೈ ಲೈಫ್ ವೇರ್ ಐ ಹ್ಯಾಡ್ ಟು ಕರೆಕ್ಟ್ ಮೈ ಲೈಫ್. ಆ ರೀತಿ ವಿ ಕ್ಯಾನ್ ಥಿಂಕ್ ಆಫ್. ಓವರಾಲ್ ಮೂವಿ ಚೆನ್ನಾಗಿದೆ, ಎಲ್ಲ ಕ್ಯಾರೆಕ್ಟರ್ಸ್ ಎಲ್ಲರೂ ಜಸ್ಟಿಫೈ ಮಾಡಿದ್ದಾರೆ. ವಿಜುವಲೈಸೇಷನ್ ಆ್ಯಂಡ್ ಪಿಕ್ಚರೈಸೇಷನ್ ಇಸ್ ಟು ಗುಡ್ ಫಾರ್ ದ ನ್ಯೂ ಮೂವಿ. ಎಲ್ಲ ಚೆನ್ನಾಗಿದೆ, ಎಲ್ಲರೂ ಅವ್ರವ್ರ ಕ್ಯಾರೆಕ್ಟರಲ್ಲಿ ಚೆನ್ನಾಗೇ ಮಾಡಿದ್ದೀರಾ. ಓವರಾಲ್ ಮೂವೀಸ್ ಟು ಗುಡ್. ಪಿಕ್ಚರೈಸೇಷನ್ ಆಗಲಿ, ಸಾಂಗ್ಸ್, ಮ್ಯೂಸಿಕ್ ಇಸ್ ರಿಯಲಿ ವೆರಿ ಗುಡ್. It's not like, to be frank, it's not like a new movie from the new team. Genuinely, it is very good. It's like an senior person directed the movie, and everyone acted the same well as narrated. It's too good. All the best with the team. Thank you so much. ಸಿರಾದಲ್ಲಿರೋ ಹೀರೋ ಮಾಡಿರೋದು ಸರವರ್ ಅವರು ತುಂಬ ಚೆನ್ನಾಗಿದೆ. ನನಗೆ ಬಾಲ್ಯ ಕ್ಯಾರೆಕ್ಟರ್ ಸಿನಿಮಾ ಚೆನ್ನಾಗಿದೆ, ಎಲ್ಲ ಬಂದು ನೋಡಬೇಕು, ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಇನ್ನೂ ಸಖತ್ತಾಗಿರುತ್ತೆ. ಡೈರೆಕ್ಟರ್ ಸೂರ್ಯ ಅವರು ಚೆನ್ನಾಗಿ ಎಲ್ಲ ಕ್ಯಾರೆಕ್ಟರ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಬೆಂಜಮಿನ್ ಕ್ಯಾರೆಕ್ಟರ್ ಚೆನ್ನಾಗಿ ಇಷ್ಟ ಆಯಿತು. ಥ್ಯಾಂಕ್ ಯು. ಸಿನಿಮಾ ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ಸಪೋರ್ಟ್ ಮಾಡಿ. VFX was superb. Music was too good. First half was a bit slow, but the second half pulled it very good. ಬೆಂಜಮಿನ್ ಕ್ಯಾರೆಕ್ಟರ್, ಅಂಡ್ರಾಲ್ಡಾ ಕ್ಯಾರೆಕ್ಟರ್, ಬಟ್ಲರ್ ಕ್ಯಾರೆಕ್ಟರ್ಸ್ ನೋಡಿದಾಗ ನನಗೆ 50% ಅಷ್ಟೇ ನನಗೆ ಅರ್ಥ ಆಗಿದ್ದು. ಆದರೆ ರಿಪೀಟೆಡಾಗಿ ನೋಡುತ್ತಾ ಇರೋದ್ರಿಂದ ಪ್ರತಿಯೊಂದು ಪಾಯಿಂಟು ಸೂಕ್ಷ್ಮವಾಗಿರೋದು, ತುಂಬ ಇದರಲ್ಲಿ ಸೀಕ್ರೆಟ್ ಆಗಿರೋದು ಎಷ್ಟು ಅದ್ಭುತವಾಗಿದೆ ಅಂದರೆ ಅದು ನೀವು ಪದೇ ಪದೇ ನೋಡಿದಾಗಲೇ ನಿಮಗೆ ಅರ್ಥ ಆಗುತ್ತೆ ಹೊರತು ನಾನು ಅದನ್ನು ಬಿಡಿಸಿ ಹೇಳೋಕ್ಕಾಗಲ್ಲ. ತುಂಬ ಸಂತೋಷ ಆಗಿದೆ. ಯಾವ ವಿಭಾಗ ಅಂತ ಮಾತಾಡಲಿ, ಎಲ್ಲ ವಿಭಾಗದಲ್ಲೂ ಚೆನ್ನಾಗಿದೆ. ಎಲ್ಲರೂ ಚೆನ್ನಾಗಿ ಮಾತಾಡಿದ್ದಾರೆ, ಎಲ್ಲರೂ ಅಭಿನಯ ಚೆನ್ನಾಗಿ ಕೊಟ್ಟಿದ್ದಾರೆ, ಎಲ್ಲ ಲೊಕೇಶನ್ಸು ತುಂಬ ಚೆನ್ನಾಗಿದೆ. BGM ಅಂತೂ ಸಖತ್ ಗ್ರ್ಯಾಂಡ್ ಆಗಿದೆ. ಅದಕ್ಕೋಸ್ಕರ ಇನ್ನೊಂದು ಸತಿ ನೋಡಬೇಕಾಗತ್ತೆ. ನಿಜವಾಗ್ಲೂ ಇದು ನಾನು ಹೇಳಿ ಪ್ರಯೋಜನ ಇಲ್ಲ. ಒಬ್ಬ ಆಡಿಯನ್ಸ್ ಆಗಿ, ಒಬ್ಬ ಪ್ರೇಕ್ಷಕನಾಗಿ ನಾನು ಹೇಳ್ತಾ ಇದ್ದೀನಿ, ಬನ್ನಿ ಥಿಯೇಟ್ರಿಗೆ. ಕನ್ನಡ ಸಿನಿಮಾನ ಉಳಿಸಿ, ಕನ್ನಡನ ಬೆಳೆಸಿ, ಕನ್ನಡಿಗರೆಲ್ಲ ಎದೆ ತಟ್ಕೊಂಡು ವಿ ಆರ್ ಗ್ರೇಟ್ ಅಂತ ಹೇಳಬೇಕು.
ಆ ಲೆವೆಲಿಗೆ ಬಂದಿದೆ, ಅದನ್ನು ನೀವು ಸಾಕಾರಗೊಳಿಸ್ಬೇಕು, ಅದನ್ನು ರೂಪಿಸ್ಬೇಕು. ಅದು ನಿಮ್ಮಲ್ಲಿದೆ. ಈಗ ಆ ಕೆಲಸ ನಿಮ್ಮಿಂದ ಆಗಬೇಕು. ಕೈ ಮುಗಿದು ಕೇಳ್ಕೊತೀನಿ, ನಿಜವಾಗ್ಲೂ ಬಂದು ನೋಡಿ, ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಅದನ್ನು ಹೇಳಿ, ನಾವು ತಿಳ್ಕೊತೀವಿ. ಮುಂದಿನ ಬಾರಿ ಅದನ್ನು ತಿದ್ಕೊತೀವಿ. ಇದನ್ನು ಶಂಕರ್ನಾಗ್ ಅವರಿಂದ ನಾನು ಕಲ್ತಿರೋದು. ಅವರು ಅದೇ ಹೇಳ್ತಾ ಇದ್ದಿದ್ದು, ನೀವು ಬರೀ ಹೊಗಳಿದ್ರೆ ಸಾಲದು, ನಾವೇನು ಮಾಡಿದ್ದೀವಿ, ಏನು ಮಾಡಬೇಕು, ಯಾವುದು ಸರಿ ಯಾವುದು ತಪ್ಪು ಎಲ್ಲ ನಮಗೆ ಹೇಳ್ಕೊಡಿ, ನೀವು ನಮಗೆ ಗುರುಗಳು ಅಂತ ಹೇಳ್ತಾಯಿದ್ರು. ಎಲ್ಲ ಗುರುಗಳಿಗೂ ನಮಸ್ಕಾರ. ಚೆನ್ನಾಗಿದೆ ಸರ್, ಚೆನ್ನಾಗಿತ್ತು. It was very good, a well shot movie. I mean, climax was very good, actually, very thrilling. And I think we should come and watch at least second time for a better clarity. It was good, actually. Thank you. ಸ್ಟಾರ್ಟಿಂಗ್ ಸ್ವಲ್ಪ ಕನ್ಫ್ಯೂಸ್ ಆಯಿತು, ಆಮೇಲೆ ಹೋಗ್ತಾ ಸ್ವಲ್ಪ ಇದಾಯಿತು, ಇಷ್ಟ ಆಯಿತು. ಓಕೆ, ಪಾರ್ಟ್ 2 ಬಂದರೆ ಚೆನ್ನಾಗಿರುತ್ತೆ. ಆಲ್ ದ ಬೆಸ್ಟ್ ಆ ಟೀಮ್ಗೆಲ್ಲ. ಮೂವಿ ಮತ್ತು ಸಖತ್ತಾಗಿದೆ, ಕ್ಲೈಮ್ಯಾಕ್ಸ್ ಇಷ್ಟು ಚಿಂದಿ ಆಗಿದೆ. ಒನ್ಸ್ ಅಗೈನ್ ಆಲ್ ದಿ ಬೆಸ್ಟ್ ಟು ದಿ ಟೀಮ್. ಸೊ ಯು ಡಿಡ್ ರಿಯಲಿ ಗುಡ್ ಜಾಬ್. ಎವ್ರಿ ಒನ್, ಆಲ್ ದಿ ಕ್ಯಾರೆಕ್ಟರ್ಸ್ ಐ ಆಮ್ ರಿಯಲಿ ದೇ ಆರ್ fantastic, and from the beginning to ending I enjoyed thoroughly. So lot of it is adventurous, thrilling. What will happen next, that thrillingness is there. And yeah, second part we are eagerly waiting for second part. So then we can correlate. So right, so lot of things will be understandable easily. But it is really fantastic. Nature also, that picturization is awesome, background music is really awesome. So I thoroughly enjoyed it. ಎಲ್ಲ ಒಳ್ಳೆ ಎಫರ್ಟು. ಏನಂದರೆ ಮತ್ತು ಮೇ ಬಿ ಸಮ್ ಸ್ಟೋರಿ ಲೈನ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಇನಿಷಿಯಲಿ. ಸೊ ಅದನ್ನು ನೀವು ಒಂದು ಮೇ ಬಿ ಇನ್ನೂ ಸೆಕೆಂಡ್ ಪಾರ್ಟ್ ಏನೋ ಬರ್ತಾ ಇದೆ ಅನಿಸುತ್ತೆ. ಸೊ ಅದರಲ್ಲಿ ಗೊತ್ತಾಗ್ಬೋದು ಅನಿಸುತ್ತೆ. ಗುಡ್ ಎಫರ್ಟ್. ರಾಲ್ಡಾ ಚೆನ್ನಾಗಿ ಮಾಡಿದ್ದಾರೆ. ವಿಷುವಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಹಾಲಿವುಡ್ ರೇಂಜಲ್ಲೇ ತೆಗೆದಿದ್ದೀರಾ, ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ನಮ್ದು ಇವತ್ತು ಆನಿವರ್ಸರಿ. ಸೊ ನಾವು ಬಂದಿದ್ದು ನಾವು ಆ್ಯಕ್ಚುಲಿ ಬೇರೆ ಫಿಲಮ್ಗೆ ಹೋಗ್ಬೇಕಂತ, ಬಟ್ ನಾನು ಟ್ರೈಲರ್ ನೋಡ್ಬಿಟ್ಟು ಅಟ್ಲೀಸ್ಟ್ ಇದೆ ಎಫರ್ಟ್ ಹಾಕಿದ್ದೀರಲ್ಲ, ಅದಕ್ಕೋಸ್ಕರ ಇದು ಬಂದು ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಹೌದು, ಫ್ರೆಶರ್ಸ್ಗೆ ಕಮಿಂಗ್ ಅವರೇ ಮಾಡಬೇಕು. ಚೆನ್ನಾಗಿದೆ. ಓಕೆ, ಮತ್ತು VFX ಎಲ್ಲ ಚೆನ್ನಾಗಿದೆ. ಚೆನ್ನಾಗಿತ್ತು ಸರ್. ಹೊಸದಾಗಿ ಟ್ರೈ ಮಾಡಿದ್ದಾರೆ. ಎಲ್ಲರ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಚೆನ್ನಾಗಿತ್ತು, ಒಂಥರ ಯುನೀಕ್ ಆಗಿತ್ತು. ನೋಡಬೇಕು ಪಾರ್ಟ್ ಹೆಂಗಿರುತ್ತೆ. ಕ್ಯಾರೆಕ್ಟರ್ ರಾಲ್ಡಾ, ಬೆಂಜಮಿನ್ ಎಲ್ಲ ಓಕೆ. ಅವರು ಸಿನಿಮಾ ನೋಡಿದ್ರಲ್ಲ, ಹೇಗೆ ಅನ್ನಿಸ್ತು? ರಾಲ್ಡಾ ಕ್ಯಾರೆಕ್ಟ್ರು ಚೆನ್ನಾಗಿತ್ತು. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ.